ನಿಮ್ಮೆಲ್ಲರ ಹೆಮ್ಮೆ, ನಮ್ಮ ರಾಜ್ಯ ನಮ್ಮ ಹೆಮ್ಮೆ. ಎಲ್ಲಾದರೂ ಹೀರು, ಎಂತಾದರೂ ಹೀರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಯ್ಯೋ ದೀಕ್ಷಿತ್ ಅವರೇ, ನೀವೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ ಭಾರತಿ ಅವರೇ, ಅದು ನನ್ನ ಕೆಲಸ ಅಲ್ಲ. ನಾನು ಹೇಳ್ತಿರೋದು ಒಂದು ಅದ್ಭುತವಾದ ರಚನೆ, ನಮ್ಮ ಶ್ರೀಯುತ ಕುವೆಂಪುರವರು ರಚಿಸಿರುವುದು. ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ ಭಾರತಿ ಅವರೇ? ಶುರು ಮಾಡೋಣ. ನಾನು ವೀಕ್ಷಕರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕರ್ನಾಟಕ ಸಾಂಸ್ಕೃತಿಕ ನೆಲೆಯ ತವರೂರು. ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳುವಾಗ ನಿಮ್ಮ ತಲೆಯಲ್ಲಿ ಅಲ್ಲ, ನಿಮ್ಮ ಮೆದುಳಲ್ಲಿ ಯಾವ್ಯಾವ ಕಾರ್ಯಕ್ರಮ ತಲೆಯಲ್ಲಿ ನೆನಪು ಬರ್ತದೆ? ನಾವು ಯಾವುದಕ್ಕೆಲ್ಲ ಫೇಮಸ್ ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮ? ಎನಿ ಗೆಸ್? ನಿಮ್ಮ ಜಿಲ್ಲೆಯ ವಿಶೇಷತೆಗಳ ಬಗ್ಗೆ ಹೇಳಿ. ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅನ್ನೋದ್ರ ಬಗ್ಗೆ ಹೇಳಿ. ನೀವು ಹೇಳಿದಾಗೆ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತುಂಬ ಹೆಸರುವಾಸಿ. ಯಕ್ಷಗಾನ, ಹುಲಿವೇಷ, ಭಜನೆ, ಡೊಳ್ಳು ಕುಣಿತ ಇತ್ಯಾದಿ ಹಲವಾರು ಕಾರ್ಯಕ್ರಮಕ್ಕೆ ನಾವು ಪ್ರಸಿದ್ಧರು. ಹಾಗೆ ನಮ್ಮ ಸಂಸ್ಕೃತಿಯನ್ನ ನಾವು ಇಂದು ನಮ್ಮ ಈ ರ್ಯಾಕ್ ಕರ್ನಾಟಕ ಸಂಘದ ವೇದಿಕೆಯಲ್ಲಿ ಅನಾವರಣಗೊಳಿಸೋಣ. ಇದೀಗ ಈ ಕಾರ್ಯಕ್ರಮವನ್ನ ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಶ್ರೀಯುತ ಅಂಬರೀಷ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕಡೆಯಿಂದ ಒಂದು ಪುಟ್ಟ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಆಡಿಯನ್ಸಿಗೆ ನಿಮ್ಗೆ ಇವತ್ತು ಫುಲ್ ಕೆಲಸ ಕೊಡ್ತೇನೆ. ನಿಮ್ಮ ಕೈಗೆ ಸುಸ್ತಾಗಬೇಕು, ಹಾಗೆ ಕ್ಲಾಪ್ ಹೊಡಿಬೇಕು. ಇಡೀ ದಿವಸ ನೀವು ಇವತ್ತು ನನ್ನ ಜೊತೆ ಕ್ಲಾಪ್ ಹೊಡಿತಾ ಇರ್ತೀವಿ. ಧನ್ಯವಾದಗಳು.
ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಅತಿಥಿಗಳನ್ನು ಮತ್ತು ಇವತ್ತು ಗೌರವ ಪಡೆದಿರುವ ಪ್ರಶಸ್ತಿ ವಿಜೇತರನ್ನು ಹಾಗೂ ನಮ್ಮ ರಾಜ್ಯ ಕಮಿಟಿಯವರನ್ನು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ಎದ್ದು ನಿಂತು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಂತು ನಮ್ಮ ಅತಿಥಿಗಳಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಎಲ್ಲರನ್ನು ಎದ್ದು ನಿಂತು ಗೌರವಿಸಬೇಕಾಗಿ ಕೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಸಾಧನೆಗೈದ ವ್ಯಕ್ತಿಗಳ ಪಾತ್ರದಲ್ಲಿರುವ ನಮ್ಮ ಮೂರು ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ಈ ಪುಟಾಣಿ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಅನೇಕ ಸಾಧನೆಗೈದ ಪಾತ್ರಧಾರಿಗಳಾಗಿ ಬಂದಿದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ಹೇಳ್ತೇನೆ, ಅವರು ನಮಸ್ಕಾರ ಮಾಡಿ ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳಿಗೆ ಮತ್ತು ಗಣ್ಯರಿಗೆ. ಮತ್ತು ನಮ್ಮ ಈಗ ನಾವು ಈ ಕಾರ್ಯಕ್ರಮದ ಪ್ರಮುಖ ಹಂತದಲ್ಲಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಆಕ್ಟಿವಿಟಿ ಆಡುವ ನಾವು. ನಾನು ಎಲ್ಲ ನೆರೆದಿರುವ ನನ್ನ ಗೆಸ್ಟ್ಗಳಿಗೆ ಒಂದು ರಿಕ್ವೆಸ್ಟ್, ಎಲ್ಲ ಒಂದು ಆಕ್ಟಿವಿಟಿ ಆಡಲಿಕ್ಕೆ ರೆಡಿ ಇದ್ದೀರಾ? ಹೇಳ್ತಿಲ್ಲ, ಆಕ್ಟಿವಿಟಿ ಆಡಲಿಕ್ಕೆ ರೆಡಿ ಇದ್ದೀರಾ? ಓಕೆ, ಎಲ್ಲರೂ ತಮ್ಮ ಎಡಗೈಯ ಬಲಗೈಯನ್ನು ಈ ರೀತಿ ಇಟ್ಕೊಳ್ಳಿ. ಸಭಿಕರಿಗೆ ಆರ್ಯನ್ ಕಿರಣ್ ಕುಮಾರ್, ಫೀಲ್ಡ್ ಕಾರ್ಯ ಮಾರ್ಷಲ್, ಕ್ಲಾಸ್ ಫಾರ್ ಆರ್ಯನ್ ಕುಮಾರ್. ಪಾಲ್ಪಿ ಕಿತ್ತೂರು ರಾಣಿ ಚೆನ್ನಮ್ಮ. ಅದ್ವಿಕಾ ನಾಯಕ್, ಅಕ್ಕ ಮಹಾದೇವಿ. ಅವ್ಯುತ ವಿಶ್ವೇಶ್ವರಯ್ಯ. ಅನ್ವಿಕಾ ಬಸವರಾಜ್, ಒನಕೆ ಓಬವ್ವ. ರಿತೇಶ್ ಕಲಬುರ್ಗಿ, ಬಸವಣ್ಣ. ಯುವಾನ್, ಇವತ್ತಿನ ನಮ್ಮ ಮೂಲ ಪರ್ಸನಾಲಿಟಿ ಶ್ರೀ ಕುವೆಂಪು. ದಿಶಾ, ಪ್ರಕಾಶ್ ಪಡುಕೋಣೆ. ನೋಡಿ ಹೇಗಿದ್ದಾರೆ ಪ್ರಕಾಶ್ ಪಡುಕೋಣೆ. ಭವ್ಯ, ರಾಣಿ ಅಬ್ಬಕ್ಕ. ಲಸಿಕಾ, ಸುಧಾಮೂರ್ತಿ, ಇನ್ಫೋಸಿಸ್. ಶಿವಣ್ಣ, ಶಿವಕೀರ್ತನ, ಸಾಲುಮರದ ತಿಮ್ಮಪ್ಪ. ಶಿವಾಂಶ್, ಖ್ಯಾತ ನಟ ಪುನೀತ್ ರಾಜ್ಕುಮಾರ್. ಓಕೆ, ಇದು ಒಳ್ಳೆಯ ಮಿಸ್ ಆಗಿದೆ. ನಾನು ಅವನ ಹತ್ರ ಹೇಳ್ತೇನೆ. ಡಾಕ್ಟರ್ ದೇವಿ ಪಾತ್ರ ಶೆಟ್ಟಿ, ಬೆಂಗಳೂರು. ಥ್ಯಾಂಕ್ ಯು. ಮತ್ತು
ನಮ್ಮ ಮುಂದೆ ಇದ್ದಾರೆ ನಮ್ಮ ಕನ್ನಡ ಮಾತೆ ತಲೆಬಾಗಿಲಿಗೆ ನಮಸ್ಕರಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಈಗ ನಾವು ಸಭಾ ಕಾರ್ಯಕ್ರಮದತ್ತ ಹೆಜ್ಜೆ ಹಾಕೋಣ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ನಮ್ಮ ಕರ್ಮಭೂಮಿಯಾದ ಅರಸಂತ ಸಂಸ್ಥಾನ ಹಾಗೆ ನಮ್ಮ ಜನ್ಮಭೂಮಿಯಾದ ಭಾರತ ಹಾಗೂ ನಮ್ಮ ನಾಡು ಕರ್ನಾಟಕ ಈ ಮೂರು ಸ್ಥಳಗಳಿಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಮರ್ಪಿಸೋಣ. विधाता पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा
ಎಂದು ಸಂತೋಷವಾಗಿದೆ ಸಂತೋಷ ಮೂಡಿದೆ ನಿನ್ನಾಸೆ ಹೇಳೋ ಕಾಲ ಕೂಡಿ ಬಂದಿದೆ ನಿನ್ನಾಸೆ ಹೇಳೋ ಕಾಲ ಎಲ್ಲರೂ ಇರು ಎಂತೆಂದಿಗೂ
ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಡಾಕ್ಟರ್ ಬಿ.ಆರ್. ಶೆಟ್ಟಿ ಅವರ ಶ್ರೀಮಂತರಾದ ಡಾಕ್ಟರ್ ಚಂದ್ರಕುಮಾರಿ ಶೆಟ್ಟಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿಶ್ವದಲ್ಲೇ ಅತಿ ದೊಡ್ಡ ಅನಿವಾಸಿ ಭಾರತೀಯ ಸಂಸ್ಥೆ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಅಬುದಾಬಿ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಜಯರಾಮ್ ರೈ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಈಗ ಮಿಸ್ಟರ್ S.K. Salim, President, Indian Association and Indian School Rasudeva. The man behind this dignity. Please welcome Mr. S.K. Salim. Big round of applause audience. ಹಾಗೆ ನಮ್ಮ ಜೊತೆ ಅಬುದಾಬಿ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸರೋಗಮ್ ರೆಡ್ಡಿ ಅವರಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ದಿನೇಶ್ ಶೆಟ್ಟಿ ಕೊಟ್ಟಿದ್ದ ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈ ಸಂಚಾಲಕರು ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಸಚಿವ ನಾಗರಾಜಪ್ಪ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಸುಧರ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈಗ ನಮ್ಮ ರಾಜ್ಯ ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರಾದ ಸಂತೋಷ್ ಹೆಗ್ಡೆ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಾನು ಶ್ರೀ ಅರುಣ್ ಕುಮಾರ್ ಪ್ರೆಸಿಡೆಂಟ್ ಕನ್ನಡ ಸಂಘ ದುಬೈ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಗೌಡ ಒಕ್ಕಲಿಗ ಸಂಘ ದುಬೈ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಹಾಗೆ ಇವತ್ತು ನಮ್ಮ ಜೊತೆ 3 ಮಾಂತ್ರಿಕರಿದ್ದಾರೆ. ಅಂದ್ರೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮದ ಮಾಂತ್ರಿಕತೆ ಹೇಳಿದರೆ ತಪ್ಪಾಗುವುದಿಲ್ಲ. ಶ್ರೀಯುತ ರೋಹಿತ್ ಗಣೇಶ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜೋರಾಗಿ ತಪಾಳೆ ಇವರನ್ನು ಹಾಗೂ ಶ್ರೀಯುತ ಪ್ರಮೋದರಯ್ಯ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳಿದ್ದೇನೆ. ಹಾಗೂ ಶ್ರೀಯುತ ಮಿಮಿಕ್ರಿ ಗೋಪಿ ಇವರನ್ನು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ರಶ್ಮಿ ನಂದಕಿಶೋರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಶೇಖರ್ ಶೆಟ್ಟಿಗ ಇವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ರ್ಯಾಕ್ ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಹೆಗ್ಡೆ ಹಾಗೂ ಅವರ ಧರ್ಮಪತ್ನಿಯವರಾದ ದೀಪ್ತಿ ಹೆಗ್ಡೆ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾನು ನಮ್ಮ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ರಂಗಪ್ಪ ಅವರು ಬಂದ ಅತಿಥಿಗಳಿಗೆ ನಮ್ಮಿಂದ ಒಂದು ಪುಟ್ಟ ಗೌರವಾರ್ಪಣೆ ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ರ್ಯಾಕ್ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಜಾನ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಗೆ ಡಾಕ್ಟರ್ ಲೇಖರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದೆ. ಪ್ರತಿಯೊಬ್ಬರು ಚಪ್ಪಾಳೆಯ ಮೂಲಕ ಗೌರವವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಸಾಂಪ್ರದಾಯಿಕವಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಎಲ್ಲ
ಯಕ್ಷಗಾನದ ಇಲ್ಲಿಯ ನಿರ್ದೇಶಕ ಅಂತ ಎಲ್ಲ ಇಲ್ಲಿಯ ಹಿರಿಯರಲ್ಲಿ ಹೇಳಿಕೊಂಡು ಬಂದದ್ದು ಮಾತ್ರ ಅಲ್ಲದೆ ಕರ್ನಾಟಕದ ಅಬುಧಾಬಿಯ ಕರ್ನಾಟಕ ಸಂಘದ ಮೂಲಕ ಡಾಕ್ಟರ್ ದಾರಾಬೇಂದ್ರ ಪ್ರಶಸ್ತಿಯನ್ನು ನೀಡಿ ಗುರುತಿಸಿ ಗೌರವಿಸಿದಂಥ ಸರ್ವೋತ್ತಮ ಶೆಟ್ಟಿಯವರಿದ್ದಾರೆ. ಹಾಗೆಯೇ ಹಿರಿಯರೇ ಅನೇಕರಿದ್ದಾರೆ. ಇಲ್ಲಿಯ ಉದ್ದಗಲಕ್ಕೂ ಇರುವಂತಹ ಕನ್ನಡ ಸಂಘಗಳನ್ನು ಮುನ್ನಡೆಸಿಕೊಂಡು ಬರುವಂತಹ ಮಹನೀಯರೆಲ್ಲ ವೇದಿಕೆಯಲ್ಲಿದ್ದಾರೆ. ಪ್ರತ್ಯೇಕವಾಗಿ ಹೆಸರನ್ನು ಹೇಳದೆ ಅವರಿಗೆ ನಮಿಸುತ್ತಾ, ನಿಮಗೆಲ್ಲರಿಗೂ ನಮಿಸುತ್ತಾ, ಇದೊಂದು ತುಂಬ ಸಂತೋಷದ ಕ್ಷಣಗಳು. ರಾಷ್ಟ್ರಕವಿ ರಸಋಷಿ ಕುವೆಂಪು ರತ್ನ ಪ್ರಶಸ್ತಿಯನ್ನು ನನಗೆ ನೀಡಿ ಗೌರವಿಸಿದ್ದೀರಿ. ಆದರೆ ಖಂಡಿತವಾಗಿಯೂ ಇದು ನನ್ನೊಬ್ಬನ ಪ್ರಶಸ್ತಿಯಲ್ಲ. ನೀವು ಈ ಮೂಲಕವಾಗಿ ಸಮಸ್ತ ಯಕ್ಷಗಾನ ರಂಗವನ್ನೇ ಗೌರವಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಚಿರಋಣಿಯಾಗಿರ್ತೇನೆ. ಯಾಕೆಂದರೆ ನಮಗೆ ಯಕ್ಷಗಾನ ಕಲಾವಿದರಿಗೆ ಒಂದು ಕೊರಗು ಸತತ ಉಂಟು. ಯಾವಾಗಲೂ ಒಂದು ರೀತಿಯದ್ದಾದಂಥ ಕನ್ನಡ ಸಾಹಿತ್ಯ ಪ್ರಪಂಚದ ಮೇಲೆ ಯಕ್ಷಗಾನದ ಕಲಾವಿದರಿಗೆ ಏನು ಅಂತ ಕೇಳಿದರೆ, ನಮ್ಮನ್ನು ಗೌರವಿಸುವುದಿಲ್ಲ. ಕನ್ನಡ ಸಾಹಿತ್ಯದ ಸಾಲಿನಲ್ಲಿ ಯಕ್ಷಗಾನದ ಸಾಹಿತ್ಯವನ್ನು ಗಣಿಸುವುದಿಲ್ಲ ಎನ್ನುವ ಕೊರಗು ಯಕ್ಷಗಾನದ ಸಾಹಿತಿಗಳಲ್ಲಿ ಸತತವಾಗಿ ಕಾಡುತ್ತಾ ಬಂದದ್ದು. ಯಾಕೆಂದರೆ ಇವತ್ತಿಗೆ ಶುದ್ಧ ಕನ್ನಡವನ್ನು ಯಾರಾದರೂ ಮಾತಾಡ್ತಾರೆ ಅಂತ ಇದ್ದರೆ ಅದು ರಂಗಭೂಮಿಯಲ್ಲಿ ಯಕ್ಷಗಾನ ರಂಗದ ಮೂಲಕವಾಗಿ ಯಕ್ಷಗಾನ ರಂಗದ ಕಲಾವಿದರು. ಮುಖ್ಯಸ್ಥಿಯಾಗಿ ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದೃಢವಾಗಿ ಗುರುತನ್ನ ಮೂಡಿಸಿದರು. ಇವರು ತಮ್ಮ ರೀವಾ ಎಂಬ ಕನಸಿನ ಜಾಗತಿಕ ಬ್ರ್ಯಾಂಡ್ ಅನ್ನು ಪರಿಚಯಿಸಿ 2010ರಲ್ಲಿ ಡಾಕ್ಟರ್ BR ಶೆಟ್ಟಿ ಅವರಿಂದ ಉದ್ಘಾಟಿತವಾದ ರೀವಾ ಲೇಸರ್ ಮೆಡಿಕಲ್ ಸೆಂಟರ್ ಮತ್ತು ರೀವಾ ಇನ್ಸ್ಟಿಟ್ಯೂಟ್ ಆಫ್ ಅಥ್ಲೆಟಿಕ್ಸ್ ವೈದ್ಯಕೀಯ ಮತ್ತು ಬ್ಯೂಟಿ ಶಿಕ್ಷಣದ ಪ್ರತಿಷ್ಠಿತ ಹಾಗೂ ವಿಶ್ವಾಸಾರ್ಹ ಸಂಸ್ಥೆಯನ್ನ ಪ್ರಾರಂಭಿಸಿದರು. ಇವರು ರೀವಾ ಇನ್ಸ್ಟಿಟ್ಯೂಟ್ ಮೂಲಕ ವಿದ್ಯಾರ್ಥಿಗಳಿಗೆ ಕೇವಲ ಕೋರ್ಸ್ಗಳನ್ನು ಮಾತ್ರ ನೀಡುವುದಲ್ಲದೆ ವೃತ್ತಿ ಜೀವನ ಮತ್ತು ಭವಿಷ್ಯ ಕಟ್ಟುವ ಅವಕಾಶವನ್ನ ಕಲ್ಪಿಸಿದ್ದಾರೆ. ಹಾಗೆ ಇವರ ಸಾಧನೆಗಾಗಿ ಟಾಪ್ ಡಾಕ್ಟರ್ ಅವಾರ್ಡ್, ಗಲ್ಫ್ ಕನ್ನಡ ರತ್ನ ಪ್ರಶಸ್ತಿ, ಇಂಟರ್ನ್ಯಾಷನಲ್ ವಿಶ್ವಮಾನ್ಯ ಪ್ರಶಸ್ತಿ, ಸದಾನ ಶಿರೋಮಣಿ ಪ್ರಶಸ್ತಿ, ಮಹಾತ್ಯಾಗಿ ಲಕ್ಷ್ಮೀದೇವಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಇವರು ನನ್ನ ಸಾಧನೆಗಿಂತ ನನ್ನಿಂದ ಬೆಳಕು ಪಡೆದವರ ಯಶಸ್ಸು ನನ್ನ ನಿಜವಾದ ಗೌರವ. ಈ ಮೌಲ್ಯದೊಂದಿಗೆ ಇವರು ಇಂದಿಗೂ ಸೇವೆ, ನಾಯಕತ್ವ ಮತ್ತು ಶ್ರೇಷ್ಠತೆಯ ಬದುಕು ಸಾಗಿಸುತ್ತಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಶ್ರೀ ಡಾಕ್ಟರ್ ಲಕ್ಷ್ಮೀ ನಂದಕಿಶೋರ್ ಅವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಮೇಶ್ ಅವರು ಕಾಲ್ ಮಾಡಿಬಿಟ್ಟು ನನಗೆ ಅಜ್ಮಾನಲ್ಲಿ ಸಿಕ್ಕಿದ್ರು. ಅಜ್ಮಾನಲ್ಲಿ ಸಿಕ್ಕಿದಾಗ ನನಗೆ ಹೇಳಿದ್ರು, ನಾನು ಆ್ಯಕ್ಚುಲಿ ಈ ಪ್ರೋಗ್ರಾಮ್ಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಮುಂಚೆನೇ ಒಪ್ಕೊಂಡಿದ್ದೆ. ಅವ್ರು ಕರೆದ್ಬಿಟ್ಟು ಹೇಳಿದ್ರು ನನಗೆ ನಿಮ್ಮ ಸ್ಪಾನ್ಸರ್ಶಿಪ್ ಬೇಡ ಅಂತ. ನಾನು ಯಾಕಪ್ಪ ಅಂತ ಹೇಳಿದ್ರೆ, ನಾನು ನಿಮಗೆ ಅವಾರ್ಡ್ ಕೊಡ್ತಾ ಇದ್ದೀನಿ, ಸೊ ಈ ಸ್ಪಾನ್ಸರ್ಶಿಪ್ ನಾನು ತೊಗೊಂಡ್ರೆ ಅದಕ್ಕೆ ಅವಮಾನ ಆಗುತ್ತೆ, ಕೊಡಲ್ಲ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ದುಡ್ಡು ತೊಗೊಂಡು ಅವಾರ್ಡ್ ಕೊಡೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆಮೇಲೆ ನನಗೆ ಅದು ಯಾವಾಗ ಅದನ್ನು ಹೇಳ್ತಾರೆ, ನಾನು ಇದುವರೆಗೂ ತೊಗೊಂಡಿಲ್ಲ ಆ ಥರ ಅವಾರ್ಡ್ನ. ಸೊ ಫಸ್ಟ್ ಟೈಮು ನಾನು ಕೊಡ್ತೀನಿ ಅಂದ್ರೂ ನನಗೆ ಬೇಡ, ನಿಮಗೆ ಹಾಗೆ ಅವಾರ್ಡ್ ಕೊಡ್ತೀನಿ ಅಂದರು. ದಿಸ್ ಇಸ್ ಅ ಟ್ರೂ ಅವಾರ್ಡ್ ಫಾರ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅವರು ಹೇಳ್ದಂಗೆ 20 ವರ್ಷದಿಂದ NMC ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನಂದಕಿಶೋರ್ ನನ್ನ ಹಸ್ಬೆಂಡಿಗೆ ಕೆಲಸ ಸಿಕ್ತು. ಆವಾಗ ಪುಟ್ಟ ಮಕ್ಕಳು, 2 ಹೆಣ್ಮಕ್ಳು 4-5 ವರ್ಷದಲ್ಲಿ ಕರ್ಕೊಂಡು ಬಂದೆ. MBBS ಮುಗಿಸಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಹೇಗೆ ಆ ಮಕ್ಕಳನ್ನ ಇಟ್ಕೊಂಡು ಭವಿಷ್ಯನ ನಿರ್ಮಿಸ್ತೀವಿ ಅನ್ನೋದು ನನಗೆ ಕಲ್ಪನೆ ಇರಲಿಲ್ಲ. ಇಲ್ಲಿ ಬಂದೆ, ಸಣ್ಣ ಹೆಜ್ಜೆ ಇಟ್ಕೊಂಡು ಹೋದೆ. ಆವಾಗ ನನಗೆ ಪರಿಚಯ ಆಗಿದ್ದು ಕರ್ನಾಟಕ ಸಂಘ. ಈ ಸಂಘ ನನಗೆ ಇವತ್ತಿಗೂ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈ ಸಂಘ ನನಗೊಂದು ದೊಡ್ಡ ಬೆಂಬಲ ಇದ್ದಂಗೆ. ಈ ಸಂಘದಿಂದ ನನಗೆ ಇವತ್ತು ನಾನು ಈ ವೇದಿಕೆ ಮೇಲೆ ಇರಬೇಕಂತ ಹೇಳಿದ್ರೆ ನಮ್ಮ ಸಂಘ ಸಂಸ್ಥೆಗಳೇ ಮುಖ್ಯ. ನಾನು ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಬಲ ಇರೋದು ಟೀಮ್ ವರ್ಕಲ್ಲಿ, ಇಂಡಿವಿಜುವಲ್ ಆಗಿ ಅಲ್ಲ ಅಂತ ಅಂದ್ಬಿಟ್ಟು. ಇವತ್ತು ನಾನು ಇಲ್ಲಿ ಮಹಿಳೆಯರಿಗೋಸ್ಕರ ನನಗೆ ಈ ಅವಾರ್ಡ್ ಕೊಟ್ಟಿದ್ದಾರೆ ಅಚೀವರ್ ಆಗಿ. ನಾನು ಸಾಧಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವೆಲ್ಲರೂ ಸಾಧಿಸ್ಬೋದು. ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ವೃತ್ತಿಯ ಜೊತೆಗೆ ವಿರಾಮದ ಸಮಯವನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಕರ್ನಾಟಕ ಸಂಘ ರಾಸಲ್ ಕೈಮಾದ ಅಧ್ಯಕ್ಷ ಸ್ಥಾನ ಲಭಿಸಿದ ನಂತರ ತನ್ನಲ್ಲಿ ಹುದುಗಿರುವ ಪ್ರತಿಭೆ ಹಾಗೂ ಸಂಘಟನಾ ಚತುರತೆಯನ್ನು ಅನಾವರಣಗೊಳಿಸುವ ಅವಕಾಶ ದೊರೆಯಿತು. ವಿದೇಶದ ನೆಲದಲ್ಲಿ ತಮ್ಮ ಜನ್ಮಭೂಮಿಯ ಸಂಸ್ಕೃತಿಯನ್ನು ತಮ್ಮ ಕಾರ್ಯಕಾರಿ ಸಮಿತಿಯೊಂದಿಗೆ ಪ್ರತಿಭಾನ್ವಿತ ಮಕ್ಕಳ ಮೂಲಕ ವೇದಿಕೆಯಲ್ಲಿ ಅನಾವರಣಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ವಾರ್ಷಿಕ ಸ್ನೇಹ ಸಮ್ಮಿಲನ, ಕ್ರೀಡಾಕೂಟ, ಕ್ರಿಕೆಟ್ ಪಂದ್ಯಾಟ, ವಿಹಾರಕೂಟ, ರಕ್ತದಾನ ಶಿಬಿರ, ಯೋಗ ಶಿಬಿರ, ಕರಾಟೆ ಇತ್ಯಾದಿಗಳು ರಾಸಲ್ ಕೈಮಾದ ಅನಿವಾಸಿ ಕನ್ನಡಿಗರನ್ನ ಮನಗೆದ್ದ ತಾವು ಸಂಘಟನೆಯಲ್ಲಿ ಸದಾ ಚೈತನ್ಯದ ಚಿಲುಮೆಯಾಗಿ ಯುವ ಪೀಳಿಗೆಗೆ ಮಾದರಿಯಾಗಿರುವಿರಿ. ತಮ್ಮಲ್ಲಿ ಹುದುಗಿರುವ ಪ್ರತಿಭೆಯನ್ನು ಅಭಿನಂದಿಸಿ ರಾಸಲ್ ಕೈಮಾ ಕರ್ನಾಟಕ ಸಂಘದ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ತಮ್ಮನ್ನು ಗಲ್ಫ್ ಸಾಧಕರು ವಿಭಾಗದಲ್ಲಿ ಸಂಘಟನಾ ಚತುರ ಬಿರುದನ್ನು ನೀಡಿ ಗೌರವಿಸಲು ಹರ್ಷಿಸುತ್ತೇವೆ. ತಮ್ಮ ಬಾಳ ಸಂಗಾತಿ ಶ್ರೀಮತಿ ದೀಪ್ತಿ ಹೆಗಡೆ, ಪುತ್ರಿ ಕುಮಾರಿ ಸಂಸ್ಕೃತಿಯೊಂದಿಗೆ ಸುಖಿ ಸಂಸಾರಿಯಾಗಿರುವ ತಮಗೆ ಶ್ರೀ ದೇವರ ಅನುಗ್ರಹ ಸದಾ ಇರಲಿ ಎಂದು ನಮ್ಮೆಲ್ಲರ ಹಾರೈಕೆಗಳು. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿತರಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನೆರೆದಿರುವಂಥ ಎಲ್ಲ ಕನ್ನಡದ ಬಾಂಧವರಿಗೆ ನಾನು ನಮಸ್ಕರಿಸ್ತೇನೆ. ನನಗೆ ಏನು ಸಂದಿದೆ ಇವತ್ತು ಗೌರವ, ಇದು ನನ್ನದಲ್ಲ, ನನ್ನ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಯಾಕಂತೇಳಿದರೆ ಇದು ನನ್ನ ಒಬ್ಬನಿಂದ ಸಾಧ್ಯವೇ ಇಲ್ಲ. ಯಾವುದಾದ್ರೂ ಎಲ್ರಿಗೂ ಗೊತ್ತಿದೆ, ಇಲ್ಲಿ ಸಂಘದ ಮುಖಿಗಳಿದ್ದಾರೆ, ಅವರಿಗೆ ಸಂಘ ಅಂತ ಹೇಳಿದರೆ ಮುನ್ನಡೆಸಲಿಕ್ಕೆ ಎಷ್ಟು ತುಂಬ ರೆಸಿಸ್ಟೆಂಟ್ ಬರ್ಬೋದು, ಅದನ್ನೆಲ್ಲ ಒಂದು ಫ್ರಿಕ್ಷನ್ ಬರ್ತದೆ, ಅದನ್ನು ಪ್ರಾಪರಾಗಿ ಒಂದು ಹಿಡ್ಕೊಂಡು ಹೋಗಲಿಕ್ಕೆ ಒಂದು ಕಲೆ ಬೇಕು. ಅದೇ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತಾರೆ. ಅದು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಒಂದು ಹೋಗುವಂಥದ್ದು ಒಂದು ಇದಿದ್ದರೆ ಅದು ಸಂಘ ಆಗ್ತದೆ. ಆ್ಯಕ್ಚುಲಿ ಈ ಸಂಘದ ಬೆಳವಣಿಗೆ ಹೇಗಾಯಿತು ಅಂತ ಕೇಳಿದರೆ, ಎಲ್ಲ ನಮ್ಮ ಕರ್ನಾಟಕ ರಾಸಲ್ ಕೈಮಾ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದವರು ತುಂಬ ಜನ ಇದ್ದಾರೆ. ಬಟ್ ನಮಗೆ ಏನಾದರೂ ಒಂದು ಕರ್ನಾಟಕ ರಾಜ್ಯೋತ್ಸವ ನೋಡಲಿಕ್ಕೆ ಹೋಗಬೇಕಿದ್ರೆ ದುಬೈಗೆ ಹೋಗಬೇಕಿತ್ತು, ಅಬುದಾಬಿಗೆ ಹೋಗಬೇಕಿತ್ತು, ಶಾರ್ಜೆಗೆ ಹೋಗಬೇಕಿತ್ತು. ಆದರೆ ಅಂತ ಪರೋಕ್ಷವಾಗಿ ಸಹಕಾರ ನೀಡುತ್ತಾ ಬಂದಂಥ ಅವರಿಗೆ ನಾನು ಈ ವೇದಿಕೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ಸಂಘ ಅಂತ ಹೇಳಿದರೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೇವೆ, ಈ ನಮ್ಮ ಸಮಯವನ್ನು ನಾವು ಇದರಲ್ಲಿ ನಾವು ಹಾಕ್ತೇವೆ. ಅದು ನಾವು ಈ ಸಂಘಕ್ಕೆ ಹೋಗಿ ಯುಟಿಲೈಸ್ ಮಾಡಿ ನಾವು ಅದನ್ನು ಬೆಳೆಸಬೇಕು. ಅದರಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದರೆ, ನಾವು ನಮ್ಮ ಧರ್ಮಪತ್ನಿಯೊಂದು ತಾಳ್ಮೆ ಪರೀಕ್ಷೆ ಮಾಡುವಂಥ ಒಂದು ಸಮಯ. ಯಾಕಂತ ಹೇಳಿದರೆ ನಾವು ಕೆಲವು ಸಲ 5 ನಿಮಿಷ ಅಂತ ಹೇಳ್ತೇವೆ, 5 ನಿಮಿಷದಲ್ಲಿ ನಾವು ಮನೆಗೆ ಬರ್ತೇವೆ ಅಂತ ಹೇಳ್ತೇವೆ, 5 ಗಂಟೆ ಆದರೂ ಬರುವುದಿಲ್ಲ. ಯಾಕಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ ಇನ್ನೊಂದು ವಿಷಯ. ಯಾಕಂತ ಹೇಳಿದರೆ ಅದರ 5 ನಿಮಿಷದಲ್ಲಿ ಅದು ಟೆಂಪ್ರರಿ ಸೊಲ್ಯೂಷನ್ ಕೊಡ್ತೇವೆ ನಾವು. ಅದು ಪರ್ಮನೆಂಟ್ ಅಂತ ಹೇಳಿದರೆ 5 ನಿಮಿಷ 10 ನಿಮಿಷದಲ್ಲಿ ನಾವು ಬರ್ತೇವೆ ಅಂತ ಹೇಳ್ತೇವೆ, ಆದರೆ 10 ನಿಮಿಷದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ತುಂಬ ಪ್ರತಿಯೊಂದು ಧರ್ಮ ಇದು ಅಂತ ಹೇಳಿದರೆ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರ್ತೇವೆ. ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಪರೀಕ್ಷೆ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇದು ಮುಖ್ಯ ಅಂತ ಹೇಳಿದರೆ ಸಮಯವನ್ನು ಕೊಡ್ತೇವೆ, ನಾವು ಸಮಯವನ್ನು ಕೊಡಬೇಕು, ಇಲ್ಲದಿದ್ದರೆ ಆಗೋದಿಲ್ಲ. ಅಂಥದ್ಕೆ ಎಲ್ಲರಿಗೆ ಸಹಕಾರ ಕೊಟ್ಟಂತೆ ಎಲ್ಲ ರಾಸಲ್ ಕೈಮಾದ ಕರ್ನಾಟಕದವರಿಗೆ ಹಾಗೆ ಇಲ್ಲಿ ನಮಸ್ತೆ. ಪ್ರೀತಿಯಿಂದ ನನ್ನನ್ನು ವೆಲ್ಕಮ್ ಮಾಡಿದ್ದಾರೆ. ಸೊ ನಾನು ಯಾವಾಗಲೂ ರಸಕರಣಕ್ಕೆ ವಾಪಸ್ ಬಂದಾಗ ಎಲ್ಲ ಪ್ರೀತಿಯಿಂದ ನನ್ನ ಮುಂದೆ ಇರುವುದು. ಸೊ ಎಲ್ಲರಿಗೂ ನಾನು ಫಸ್ಟ್ ಒಂದು ಧನ್ಯವಾದ ಹೇಳ್ತೇನೆ. ಆಮೇಲೆ ನೀವೀಗ ಶಾರೀರಿಕವಾಗಿ ಕಾಣ್ತಾ ಇದ್ದೇವೆ, ಬಟ್ ನಮ್ಮ ಮತ್ತೆ ಒಬ್ಬರ ಮೇಲೆ ನೋಡ್ತಾ ಇದ್ದಾರೆ ದೇವರು. ಅವರ ಆಶೀರ್ವಾದ ಅವರಿಂದಲೇ ನಮ್ಮ ಈ ಎಂಥ ಪ್ರೋಗ್ರಾಮ್ ಆಗ್ತಾ ಇದೆ ಅದೆಲ್ಲ ಸಕ್ಸಸ್ಫುಲ್ ಆಗಿದೆ ಅವರ ಆಶೀರ್ವಾದದಿಂದ. ಅದಕ್ಕೆ ನಾವು ಜ್ಯೋತಿಯಿಂದ ಸ್ಟಾರ್ಟ್ ಮಾಡ್ತೇವೆ. ಯಾಕಂತ ಹೇಳಿದರೆ ಆ ದೀಪದಿಂದಲೇ ನಾವು ದೇವರನ್ನು ಫಸ್ಟ್ ಕರಿತೇವೆ, ಆಮೇಲೆ ನಮ್ಮ ಉಪಸ್ಥಿತಿ. ಸೊ ಆದ್ದರಿಂದ ನೀವು ಬಂದಾಗ ನಿಮಗೆ ಸೀಟಿಂಗ್ ಕೊಡುವಷ್ಟು, ನಿಮಗೆ ಲೈಟಿಂಗ್ ಮಾಡುವಷ್ಟು, ನಿಮಗೆ ಊಟ ಕೊಡುವಷ್ಟು ಹಣ ಬಂದಿದೆ ಈ 3 ವರ್ಷದಲ್ಲಿ. ಇದನ್ನು ತರಲಿಕ್ಕೆ ಫಸ್ಟ್ ಊಟ ನಮ್ಮ ಊರಲ್ಲಿ ಮದುವೆ ಆದರೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಅನ್ನದಾನ ಆಗ್ತದೆ. ಸೊ ನಾವು ಈ 3 ವರ್ಷದಿಂದ ಸ್ಪಾನ್ಸರ್ಸಿಂದಾಗಿ ತುಂಬ ಒಳ್ಳೆಯ ಒಂದು ಊಟ ಮಾಡಿ ಹಿತವಾಗಿ ಹೋಗಿದ್ದಾರೆ ನಮ್ಮ ಮನೆಯಿಂದ ಅಂತ ಹೇಳ್ಬೋದು. ಈ ಒಂದು ಸಂಘ ನಮ್ಮ ಮನೆ, ನೀವೆಲ್ಲ ಅತಿಥಿಗಳು ಆ್ಯಕ್ಚುಲಿ. ಸೊ ಅದಕ್ಕೆ ಒಂದು ಸಪೋರ್ಟ್ ಮಾಡಿದಂಥ ಮೇನ್ ಸ್ಪಾನ್ಸರ್ಸ್ ಮಸಾಲಾ ಬೈ ಸೋಷಿಯಲ್ಸ್ ಅವರಿಲ್ಲೇ ಇರ್ಬೋದು, ಶರತ್ ಶೆಟ್ಟಿ ಅವರು, ಆಮೇಲೆ ಪ್ಯೂರ್ ವೆಜ್ ಅವರು, ಆಮೇಲೆ ರುಚಿ ಕ್ಯಾಟರ್ಸ್, ಇವರೆಲ್ಲ ಮೈನಾಗಿ ಊಟ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಹಿಡನ್ ಹ್ಯಾಂಡ್ಸ್, ಇದರಲ್ಲಿ ದೊಡ್ಡ ಬಜೆಟ್ ಸಣ್ಣ ಹಣ ಅಂತ ಇಲ್ಲ. 100 ದಿನ ಕೊಟ್ಟವರು, 50 ದಿನ ಕೊಟ್ಟವರು, ಎಲ್ಲರೂ ನಮಗೆ ಒಂದೇ ರೀತಿ ಎಲ್ಲರ ಕೈ ಸಹಾಯದಿಂದ ನಾವು ಈಗ ಈ ಪ್ರೋಗ್ರಾಮ್ ಇಷ್ಟು ವರ್ಷ ಆಗಿದೆ. ಹಾಗೆ ಇದು 3 ವರ್ಷದಿಂದ ಇಲ್ಲ, ಈ ಸಂಘ ತುಂಬ ವರ್ಷದಿಂದ ಇದೆ. ಅವರು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ರು. ಬಟ್ ಇವರು ಗಣೇಶ್ ಅವರು ಆಮೇಲೆ ಹೊಸ ಕಮಿಟಿ ಆದಮೇಲೆ ಸ್ವಲ್ಪ ಪರಿಚಯದಿಂದ ಅಥವಾ ಅವರಿಂದ ಸ್ವಲ್ಪ ಎಲ್ಲ ಊಟ ಮಾಡಿದ್ದೇವೆ. ಆಮೇಲೆ ಇನ್ನೊಂದು ನಮ್ಮ ಗೆಸ್ಟ್ ಇಷ್ಟೆಲ್ಲ ಮಾಡಿದ್ವಿ. ನಮ್ಮ ಗೆಸ್ಟ್ಗಳು ತುಂಬ
ಹಾಗೆ ಇನ್ನೊಂದು ಬಂದ್ಬಿಟ್ಟು ಕೋರ್ ಕಮಿಟಿ ಅವರು ಯಾರ್ಯಾರು ನಮ್ಮ ಕೋರ್ ಕಮಿಟಿ ಅವರು ಇದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದ. ಜಾನ್ ಅವರಾಗಿರ್ಬೋದು ಎಲ್ಲರಿಗೂ. ಸೊ ಲಾಸ್ಟ್ಲಿ ಇವ್ರ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತಲ್ಲಿ ಹೇಳ್ತೀನಿ, ಇವರು ಆ್ಯಕ್ಚುಲಿ ತಾಯಿಗೆ ಒಳ್ಳೆ ಮಗ, ಹಾಗೆ ಅಕ್ಕನಿಗೆ ಒಳ್ಳೆ ತಮ್ಮ, ಅಣ್ಣನಿಗೆ ಒಳ್ಳೆ ತಮ್ಮ, ಹಾಗೆ ಹೆಂಡತಿಗೆ ಒಳ್ಳೆ ಗಂಡ, ಮಗಳಿಗೆ ಒಳ್ಳೆ ತಂದೆ. ಸೊ ದೇವರನ್ನು ತುಂಬ ನಂಬ್ತಾರೆ. ಅವರ ಮನೆಯ ದೈವ ಆಗಿರ್ಬೋದು, ಅವರ ಎಲ್ಲ ಈಗಲಿಂದ ಮುಂಚೆಯಿಂದ ಸ್ವಲ್ಪ ಹಣ ಇರುವಾಗಲೂ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಮಾಡ್ಕೊಂಡು ಅದರಿಂದಾಗಿ ನಾವು ಎದ್ದು ನಮಗೆ ಆ ಯಶಸ್ಸನ್ನು ನಾವು ಪಡೆಯುತ್ತೇವೆ. ಕರ್ನಾಟಕ ಅಂದರೆ ತಮ್ಮನ್ನು ಪ್ರದರ್ಶಿಸುವುದು ಇವರು ಉಲ್ಲಾರ ಇದು ಯಾಕಡೆ ದಿಕ್ಕಿದ್ದಾರೆ ಟಿ ಶರ್ಟ್ ಬಾಡಂದು ಯಾವತ್ತಾರದ ದೆತ್ತಿನ ಇರು ಈ ವಿಡಿಯೋ ಅಂತ ಎಂಕ್ಲೈನ್ ಬಾಡಿಗೆ ಎಂಚಂಡು ಅನಸಂಜು ಹೊಲ್ತಾಗೆ ಏರ್ನ ಧನಿಕಲ್ ಬರ್ತಿರೋದಲ್ಲೇ ಒಂಜಿ ಪಾತೆರಲ್ಲಿ ಎತ್ತಾರೆ ಕೊನಸಿಗೆ ಬಾಲೆ ನರಮಣಿ ಹಾಂ ಮನಸ್ಸೊತ್ತುಂಡಿ ಒಂಜೇ ಬಟ್ಟಲು ಉಂಡುದು ಒರಿ ಬತ್ತೊಂದು ಪರತ್ತ ಮನಸ್ಸೊತ್ತುಂಡೆ ಮನಸ್ಸು ಕೋಡ್ಸ್ ಒಂದುಂಡಿ ಇಪ್ಪಡಿ ಓ
ಮುಂದಿನ ವಿಜೇತರ ಕಡೆ ಹೋಗೋಣ. Below 15 years, winner Vedavasra Ranana Prasad Prabhu. Winner Vedavasra Ranana Prasad Prabhu. 50 by age. Vedavasra winner and Ranana Prasad Prabhu. Big round of applause. ಇವರು ಈ ಏಜಲ್ಲಿ ಈ ಸ್ಪೋರ್ಟ್ಸ್ ಅನ್ನು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಆಗಿ ವಿನ್ನರ್ ಆಗಿದ್ದಾರೆ. Please come to the stage to win the honor, to do the honors for the winners. Nisha Shetty, DVSP and Nisha Shetty. And winner DVSP and runner Nisha Shetty. Next I go badminton doubles female winners Suprita Shetty and Ramya Shetty. Badminton doubles female winners Suprita Shetty. ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು. Suji Shetty, Soumya, ಹಾಗೂ ರೋಡ್ ದೀಕ್ಷಿತ್ ಅಂಡ್ ಸರಿತಾ ದಯವಿಟ್ಟು ಮೇಲೆ ಬರಬೇಕು. ನೆಕ್ಸ್ಟ್ ಡಬಲ್ಸ್ ವಿನ್ನರ್ಸ್ ಸುಜಿ ಶೆಟ್ಟಿ ಅಂಡ್ ಸೌಮ್ಯ, ರನ್ನರ್ಸ್ ಅಪ್ ದೀಕ್ಷಿತ್ ಅಂಡ್ ಸರಿತಾ. ಇವರು ರಾಜ್ಯ ಕರ್ನಾಟಕ ಸಂಘ ಪ್ರಾಯೋಜಿತ ಕ್ರೀಡೋತ್ಸವ ಕ್ರಿಕೆಟ್ನಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಚಪ್ಪಾಳೆ.
ಜೋರಾದ ಚಪ್ಪಾಳೆ ಮೂಲಕ ವಿಜೇತರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ರಾಜ್ ತಂಡ ಈ ಬಾರಿನ ಕ್ರಿಕೆಟ್ Thank you, sir. Thank you.